ಎಲ್ರಿಗೂ ನಮಸ್ಕಾರ. ರೇಖಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಯಾವ ವಿಡಿಯೋ ಅಂತಂದರೆ, ಮಕ್ಕಳು ಮೊದಲನೇ ದಿನ ಸ್ಕೂಲ್ಗೆ ಹೋಗಿದ್ರಲ್ಲ ಆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೊದಲನೇ ದಿನ ಸ್ಕೂಲ್ಗೆ ಹೋಗೋದಕ್ಕೆ ಅಂತಂದರೆ ಎಲ್ರಿಗೂ ತುಂಬ ಖುಷಿ ಇರುತ್ತೆ ಮಕ್ಕಳಿಗೆ. ಯಾಕಂತಂದರೆ ಯಾವ್ಯಾವ ಫ್ರೆಂಡ್ಸ್ ಸಿಗ್ತಾರೆ ಅಂತೆಲ್ಲ ಇರುತ್ತೆ. ನಾನು ಅದಕ್ಕೆ ಫಸ್ಟ್ ಏನಂತ ಅಂದರೆ, ಮೊದಲನೇದಾಗಿ ನಾನು ಅವ್ರಿಗೆ ತಿಂಡಿ ಇಷ್ಟ ಆಗಿರೋದು ಪಲಾವನ್ನ ಮಾಡಿದ್ದೀನಿ. ಅವ್ರಿಗೆ ಯಾವ ತಿಂಡಿ ತಿಂತಾರೋ ಆ ತಿಂಡಿನೇ ನಾವು ರೆಡಿ ಮಾಡಬೇಕು. ಅವರು ಇಷ್ಟಪಟ್ಟು ತಿನ್ನೋ ಅಂಥ ತಿಂಡಿನೇ ನಾವು ರೆಡಿ ಮಾಡಿಕೊಟ್ರೆ ಅವರು ಕೂಡ ತಿನ್ಕೊಂಡು ಬರ್ತಾರೆ, ಖುಷಿಯಿಂದ ತಿನ್ಕೊಂಡು ಬರ್ತಾರೆ. ಏನಪ್ಪ ಅಂತಂದರೆ, ಬೆಳಗ್ಗೆ ಬೇಗ ತಿಂಡಿ ಮಾಡಿರೋದು. ಯಾಕಂದರೆ ಮೊದಲನೇ ದಿನ ಬಸ್ ಅಂತಂದರೆ ಯಾವ ಟೈಮಿಂಗ್ಸು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬೇಗ ಲಂಚ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಅಂದರೆ 7:20ಕ್ಕೆ ಬರುತ್ತೆ ಬಸ್ಸು ಅಂತ ಹೇಳಿದರು. ನಾವು ಹಾಗಾಗಿ ನಾವೇನು ಮಾಡಿದ್ವಿ, 7:10ಕ್ಕೆಲ್ಲ ನಾವು ಅಲ್ಲಿದ್ವಿ. 7:15 ಅಲಾರಾಮ್ ಇಟ್ಟಿರ್ತೀನಿ ನಾನು. ಅಲಾರಾಮು ಕೂಡ ಅವಾಗ ಹೊಡಿಯುತ್ತೆ. ಅವಾಗ ಗೊತ್ತಾಯಿತು ನಮಗೆ. ಇಬ್ಬರದ್ದು ಕೂಡ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಆಯಿತು. ಇಬ್ಬರು ಕೂಡ ರೆಡಿ ಆದರು. ಈಗ ಬಸ್ ಹತ್ರ ಹೋಗ್ತೀವಿ. ಬಸ್ ಅಂದರೆ ಇನ್ನು ಸ್ವಲ್ಪ ದೂರನೇ ನಮ್ಮ ಮನೆಯಿಂದ ಅಲ್ಲೇ ಕಾಣಿಸುತ್ತೆ, ಅಲ್ಲಿಗೆ ಹೋಗ್ತೀವಿ. ಅವ್ರ ಜೊತೆಯಲ್ಲೇ ನಮ್ಮ ಪಾಪನೂ ಕೂಡ ಹೋಗ್ತಾ ಇದೆ ನೋಡಿ ಸ್ಕೂಲ್ಗೆ ಹೋಗಬೇಕು ಅಂತ ಅವ್ರು ಹೋಗ್ತಾಯಿದ್ರೆ ಅವ್ರ ಜೊತೆಯಲ್ಲೇ ಅದು ಕೂಡ ಹೋಗ್ತೈತೆ. ಅಂದರೆ ಆ ಪಾಪು ಕೂಡ ಎಷ್ಟು ಮಿಸ್ ಮಾಡ್ಕೊಳ್ಳುತ್ತೆ ಅಂತ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಕುಣಿದಾಡುತ್ತೆ ಬಂದಿದ ತಕ್ಷಣ, ಎಷ್ಟು ಇದು ಮಾಡುತ್ತೆ ಅಂತಂದರೆ ನೋಡಿ. ನೀವು ಕೂಡ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಮಕ್ಕಳಿಗೆ ಇನ್ನೂ ಬಸ್ ಬಂದಿಲ್ಲ ನೋಡಿ. ಫಸ್ಟೇ ಹೋಗ್ತಾಯಿದ್ದೀವಿ ನಾವು. ಎಷ್ಟು ಗಂಟೆ ಅಂತಂದರೆ ಈಗ 7:10 ಆಗಿರುತ್ತೆ. ನಾವು ಅಲ್ಲಿಗೆ ಹೋದ್ಮೇಲೆ 7:15 ಅಲಾರಾಮ್ ಹೊಡಿಯೋದು. ಹಾಗಾಗಿ ನಮಗೂ ಕೂಡ ಆವಾಗ ಗೊತ್ತಾಗುತ್ತೆ 7:15 ಅಂತ. ನಾವು ಫಸ್ಟೇ 7:15 ಅಂದ್ಕೊಂಡಿದ್ವಿ ನೋಡಿ. ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ, ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತೀವಿ. ನಮ್ಮ ಪಾಪನೂ ಕೂಡ ನನ್ನ ಹತ್ರನೇ ಬರ್ತಾಯಿತ್ತು. ಹೌದಾ? ಎಲ್ಲ ಐ ಪಾಪು ಬಾಯ್ಲೆ ಬರೋ ಇಲ್ಲಿ. ಹೌದಾ? ಬಂದಾಗ ತೋರಿಸಿ ಅಂದ್ಬಿಡು. ಇನ್ನು ನೋಡಿ, ಇನ್ನೂ ಕೂಡ ಬಸ್ ಬಂದಿರಲಿಲ್ಲ. ನಾವೇ ಕೂಡ ಫಸ್ಟ್ ಬೇಗನೆ ಹೋಗಿ ಕಾಯ್ತಾ ಇದ್ವಿ. ಯಾಕಂದರೆ ಮೊದಲನೇ ದಿನ, ಯಾಕಂದರೆ ಅವ್ರಿಗೂ ಕೂಡ ಟೈಮಿಂಗ್ಸು ಇದೇ ಟೈಮಿಂಗ್ಸು ಬರುತ್ತೆ ಬಸ್ಸು ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಮೊದಲನೇ ದಿನ ಟೈಮಿಂಗ್ಸು ಗೊತ್ತಾಗಬೇಕು. ಹಂಗಾಗಿ ನಾವೇ ಬೇಗ ಹೋಗಿ ವೆಯ್ಟ್ ಮಾಡ್ತಾ ಇರಬೇಕು. ಬಸ್ಸು ನಮಗಾಗ ವೆಯ್ಟ್ ಮಾಡಬಾರ್ದು, ನಾವೇ ಹೋಗಿ ವೆಯ್ಟ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ, ಮೊದಲನೇ ದಿನ ಅಲ್ವಾ ಅಂತ ಹೇಳಿ ಯಾವ ಟೈಮಿಂಗ್ಸ್ ಬರುತ್ತೋ ನಮಗೂ ಗೊತ್ತಾಗಬೇಕಲ್ಲ ಅಂತ ಹೇಳಿ ನಾವು ಫಸ್ಟೇ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು 7:15 ಟೈಮು. 7:15, 7:30, 7:20ಕ್ಕೆ ಬರ್ತೀನಿ ಅಂತ ಹೇಳಿದ್ದವರು. ಯಾಕಂದರೆ ನಾವು ಬಸ್ಸು ಬರೋದಕ್ಕೂ ಸ್ವಲ್ಪ ತಡ ಆಗುತ್ತೆ. 5 ನಿಮಿಷ ಅಷ್ಟೇ. ಯಾಕಂದರೆ ಅಲ್ಲಿ ಬನಶಂಕರಿ ಬ್ರಿಡ್ಜ್ ಕೆಳಗಡೆಲ್ಲ ಅದೇ ರೋಡ್ ಮಾಡ್ತಾ ಇದ್ದಾರಲ್ಲ, ಕಿತ್ತಾಕಿದಾರಲ್ಲ, ರೋಡ್ ಬಂದಾಗಿದೆಯಲ್ಲ. ಹಂಗಾಗಿ ಬಸ್ಸು ಕೂಡ ಬಳಸ್ಕೊಂಡು ಬರಬೇಕು. ಈ ಕಡೆ ಉಪ್ಪಾರಳ್ಳಿ ರೂಟು ಕೂಡ ಎಲ್ಲ ಹೋಗ್ಬೇಕಲ್ಲ ಅಂತ ಹೇಳಿ ನಾವು ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ನಿಲ್ಲಿಸ್ಕೊಂಡಿದ್ದೆ. ಅಲ್ಲಿ ಟೈಮ್ ಆಗಬಾರ್ದು, ತುಂಬ ಅವ್ರಿಗೂ ತಡ ಆಗಬಾರ್ದು, ಬೇರೆ ಮಕ್ಕಳಿಗೂ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಹೋಗಿ ಬೇಗ ಕಾಯ್ತಾ ಇದ್ವಿ ನಾವು ಕೂಡ. ಪೇಂಟ್ ಕಣೆ ಅದು ಬಂತು ಅನ್ಸುತ್ತೆ. ಬಸ್ ಬಂತ? ಇಲ್ಲ, ಆಟೋ. 7:15 ಈಗ 7:15 ಅಲಾರಾಮ್ ಈಗ ಹೊಡಿತೈತೆ. ಇಡ್ಕೊ ಹಂಗೆ. ಏನು ಗೊತ್ತಾ, ಇದು ಯಾರಿಗೂ ಕೊಚ್ಚಲ್ಲ. ಅದೇ ಅವ್ರಿಗೂ ವೆಯ್ಟ್ ಮಾಡಿ ನಿಂತು ಸಾಕಾಗಿ ನನಗೆ ಅಲ್ಲೇ ಒಂದು ಕಡೆ ಪಕ್ಕದಲ್ಲಿ ಅಂಗಡಿ ಇತ್ತು. ಅಂಗಡಿ ಬಾಗಿಲಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಸಾಕಾಯಿತು. ಅಲ್ಲೇ ತುಂಬ ಹೊತ್ತಾಗಿತ್ತು. ಅಲ್ಲೇ 20 ನಿಮಿಷ ಆಗಿತ್ತು ನಾವು ಅಲ್ಲಿಗೆ ಬಂದಿನಿ. ಹಂಗಾಗಿ ಅದಕ್ಕೆ ಹೋಗಿ ಆ ಕಡೆ ಹೋಗಲ್ಲೇ ಕೂತ್ಕೊಳ್ತಾರೆ.
ಬಸ್ ಬಂದಾಗ ನಿಂತ್ಕೊಂಡು ಮೂಸ್ ನೋಡ್ತೈತೆ. ಇದು ನಿಮ್ಮ ಬಸ್ಸಿಂದು ಟೈರಿಂದು ವಾಸನೆ ಅಂತ ನೋಡ್ತೈತೆ. ಬರ ಕಡೆ ಏನು ಮಾಡಲ್ಲ ಅದು. ಬರೀ ಮೂಸ್ ಆ ಕಡೆ ಸೈಡ್ ನಿಂತ್ಕೊಳ್ಳೋಣ ಬೈ. ಹಿಂಗೆ ಬರುತ್ತಾ ಹಿಂಗೆ ಬರುತ್ತಾ? ಹಿಂಗಿಂದ ಬರೋದು, ಹಿಂಗೆ ಉಪ್ಪಾರಳ್ಳಿ ಕಡೆ ಹೋಗೋದಲ್ವಾ? ಹೆಂಗೆ? ಈ ಕಡೆ ಆ ಕಡೆಯಿಂದಾನೆ, ಸದಾಶಿವನಗರದ ಕಡೆಯಿಂದಾನೇ ಬರೋದು. ಹಂಗಾರೆ ಎಲ್ಲರೂ ಹಚ್ಕೊಂಡು ಬರ್ತಾರ? ಆ ಕಡೆ ಸದಾಶಿವನಗರದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಹತ್ತಿಸ್ಕೊಂಡು ಬರೋದು. ನೆನೆ ತಿಂದು ಮಟನ್ ಬಿರಿಯಾನಿ ಸಾರಿಂದೆಲ್ಲ ಅನ್ಕೊಂಡ್ರಿ ತೆಗ್ದಾಗೆಲ್ಲ ಅದೇ ಬರುತ್ತೆ. ಬಿಸಿ ನೀರು ಕುಡಿಬೇಕಿತ್ತು. ಬ್ಯಾಗ್ಗಿಂತ ಲಂಚ್ ಬ್ಯಾಗೆ ಬರ ಇಟ್ಕೊಂಡು ಅದೇ ಅಪ್ಪ ಕೊಡು ಲಂಚ್ ಬ್ಯಾಗು. ಯಾವ್ದೋ ಬಸ್ ಬಂತು ನಾರಾಯಣ. ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಆವಾಗ ಬಸ್ಸು ಕೂಡ ಬರುತ್ತೆ. ಅಂದರೆ ಒಂದು 5ರಿಂದ 10 ನಿಮಿಷ ಆಗುತ್ತೆ ಇಲ್ಲಿ ಕೂತ್ಕೊಂಡ್ಮೇಲೆ. ಆವಾಗ ಹೋದ್ವಿ, ಬಸ್ಸಿಗೆ ಹತ್ತಿಸ್ದೆ. ನೋಡಿ ಬಸ್ ಕೂಡ ಬರ್ತಾ ಇದೆ, ನೋಡಿದ್ರಪ್ಪ. ಬಸ್ಸು ಬಂತು. ಬಾಯ್. ಬಸ್ಸಿಗೆ ಹತ್ಕೊಂಡು ಬೆಳಗ್ಗೆ ಎಷ್ಟು ಗಂಟೆಗೆ ಹೋದರೆ 7:30 7:45 ಹೋದರೆ ಮನೆಗೆ ಬಂದಿದ್ದು ಎಷ್ಟು ಗಂಟೆ? 5:30 5:45 ಆಗುತ್ತೆ. ಮನೆಗೆ ಬರೋ ಅಷ್ಟರಲ್ಲಿ ಬಂದಿದ ತಕ್ಷಣ ನೋಡಿ ನಮ್ಮ ಪಾಪ ಕೂಡ ಎಷ್ಟು ಮಿಸ್ ಮಾಡ್ಕೊಂಡಿತ್ತು. ಅವ್ರ ಹತ್ರ ನೋಡಿಕೊಂಡು ಕುಂದಾಡ್ತೈತೆ. ಇವರಂತೂ ಅದನ್ನಂತೂ ನಮ್ಮ ಪಾಪ ಮಿಸ್ ಮಾಡ್ಕೊಂಡಿತ್ತೋ ಇಲ್ವೋ, ಅವರು ಪಾಪನೂ ಮಿಸ್ ಮಾಡ್ಕೊಂಡಿತ್ತು, ಜೊತೆಗೆ ಇವರು ಕೂಡ ತುಂಬ ಮಿಸ್ ಮಾಡ್ಕೊಂಡಿದ್ರು. ನೋಡಿ ಬಂದಿದ ತಕ್ಷಣ ಶೂ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಅಲ್ಲೇ ಆ ಪಾಪು ಹತ್ರ ಕೂತ್ಕೊಂಡ್ಬಿಟ್ರು. ಅದು ಖುಷಿಯಿಂದ ಆಟ ಆಡ್ತೈತೆ. ಅದು ಸುಮ್ಮನೆ ಆಟ ಆಡುತ್ತೆ ಅಷ್ಟೇ. ಹೊರಗಡೆ ಎಲ್ಲ ಹೋಗಿ ಕುಂದಾಡ್ತಾ ಇತ್ತು. ಬೆಳಗ್ಗೆಯಿಂದ ಇರಲಿಲ್ವಲ್ಲ, ಅದಕ್ಕೆ ಇವರು ಮುಖದ ಹತ್ರ ಎಲ್ಲ ಎಗುರ್ತಾಯ್ತವೆ. ಅದಂತೂ ಇವ್ರು ಫಸ್ಟು ಬಂದಿದ ತಕ್ಷಣ ಶೂ ಅದು ಹೆಂಗೆ ಬಿಚ್ಚಿದ್ರೋ ಗೊತ್ತಿಲ್ಲ, ಬೇಗ ಎತ್ಕೊಂಡು ಕೂತ್ಕೊಂಡ್ಬಿಟ್ರು. ಅಂದರೆ ಒಂದು ಡ್ರೆಸ್ ಚೇಂಜ್ ಕೂಡ ಮಾಡಲಿಲ್ಲ, ಯೂನಿಫಾರ್ಮ್ ಚೇಂಜ್ ಮಾಡಲಿಲ್ಲ, ಏನಿಲ್ಲ. ಫಸ್ಟೇ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು. ನೆಕ್ಸ್ಟು ಏನು ಮಾಡ್ತಾರೆ, ನೈಟ್ ಅಲ್ಲೇ ಮತ್ತೆ ಈ ಪಾಪು ಜೊತೆನೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅಂದರೆ ಸ್ವಲ್ಪ ಹೊತ್ತು ಓದ್ಕೊಳ್ತಾರೆ, ಸ್ವಲ್ಪ ಹೊತ್ತು ಈ ಪಾಪು ಜೊತೆನಲ್ಲೇ ಆಟ ಆಡ್ತಾ ಇರ್ತಾರೆ. ಆದರೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.